ವಿಷಯ ಈಗಾಗಲೇ ನಮ್ಮ ತೇಜಾದವರು ಹೇಳಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಂಡಹಳ್ಳಿ ಗ್ರಾಮ ಸರ್ವೆ ನಂಬರ್ 42 ಪೈಕಿ 31ರಲ್ಲಿ 1 ಎಕರೆ 9 ಗುಂಟೆ 4 ಎಕರೆ ಗುಂಟೆ ಮುಸ್ಲಿಂ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಈ ದಿನ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ಮಂಜೂರಾತಿ ಪತ್ರವನ್ನು ನೀಡಿದ್ದಾರೆ. ಈ ಜಮೀನು ಯಾರ ಒಳಪಡಿರುತ್ತಂದ್ರೆ ಯಾವುದೇ ಒಂದು ಕಮ್ಯುನಿಟಿ ಜಾಮಿಯಾ ಮಸೀದಿಗಾಗಿ ಅದಕ್ಕೂ ಒಳಪಟ್ಟಿರುತ್ತಿಲ್ಲ. ಇದು ಬಹುಶಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಲ್ಪಸಂಖ್ಯಾತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೆ ಗ್ರಾಂಟ್ ಮಾಡಿರೋದು. ಇದರಲ್ಲಿ ಅತಿ ಮುಖ್ಯವಾಗಿ ಸಮುದಾಯದ ಕಲಿಕೆಗೆ ಕಲಿಕಾ ಕೇಂದ್ರಗಳು, ಕಾಲೇಜುಗಳು, ಶೈಕ್ಷಣಿಕವಾಗಿ ಅವರು ಬೆಳವಣಿಗೆಗಳಿಗೆ ಕೇಂದ್ರ ಕಟ್ಟಡ ಮಾಡಿಕೊಳ್ಳಕ್ಕೆ ಜಾಗವನ್ನು ಇವತ್ತು ನಮ್ಮ ಮಾನ್ಯ ಚಿಂತಾಮಣಿ ಜನಪ್ರಿಯ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಮತ್ತು ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ನವರು ಈ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಯಾರೂ ಮಾಡದೆ ಅಂತ ಕೆಲಸ ಎಲ್ಲಾ ಸಮುದಾಯಗಳು ಒಳಗೊಂಡಂಗೆ ಬಹುಶಃ ನಮ್ಮ ಮಾಹಿತಿಗೆ, ನನ್ನ ಗಮನಕ್ಕೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲೂ ಸಹ ಈ ಕಾರ್ಯ ಆಗಿರುವುದು. ಇದಕ್ಕೆ ಮೊದಲನೇದಾಗಿ ಇಡೀ ನಮ್ಮ ಸಮಾಜ ಅವರೇ ಧನ್ಯವಾದಗಳನ್ನ ತಿಳಿಸಕ್ಕೆ ನಾನು ಬಯಸ್ತೀನಿ. ಈ ಒಂದು ಯಾರೋ ಒಬ್ಬರು ಹೇಳಿದ್ರೆ ಮಾಡಿರೋದು ಅಥವಾ ಯಾರೊಬ್ಬರ ಒಂದು ಮನವಿ ಪತ್ರಗಳನ್ನು ಸ್ವೀಕರಿಸಿ ಮಾಡಿರೋದು ಅಥವಾ ಯಾರಿಗೋ ಒಂದು ಪ್ರೆಜರೈಸ್ಗೆ ಯಾರಿಗೋ ಒಬ್ರು ತೋರಿಕೆಗೆ ಮಾಡಿರೋ ಕೆಲಸ ಅಂತೂ ಅಲ್ಲ. ಅವರ ಸ್ವಇಚ್ಛೆಯಿಂದ ತನ್ನ ಅವಧಿ ತನಗೆ ಬಂದಿರೋ ಸಚಿವ ಸ್ಥಾನವನ್ನು, ತನ್ನ ಅಧಿಕಾರ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಎಲ್ಲರ ಒಂದು ಸಮಾಜದ ಏಳಿಗೆಗಾಗಿ 20 ಸಮಾಜಗಳಿಗೆ ಆಯಾ ಸಮಾಜದ ಜನಗಣತಿಯ ಆಧಾರದ ಮೇಲೆ ಆ ಒಂದು ಸಮಾಜಗಳಿಗೆ ಏಳಿಗೆಗಾಗಿ ಕೊಟ್ಟಿರುವ ಒಂದು ಏಕೈಕ ಶಾಸಕರು, ಸಚಿವರು ಯಾರಾದ್ರೂ ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್. ಅದೇ ರೀತಿ ಇಡೀ ದೇಶದ ಸುಪ್ರಸಿದ್ಧ ದರ್ಗಾ ಆಗಿರೋ ಅಮ್ಮಾಜಾನ್ ಬಾವಜಾನ್ ದರ್ಗಾಗೆ ಕರ್ನಾಟಕ ರಾಜ್ಯದಲ್ಲಿ ತಾವು ನೋಡ್ದಂಗೆ ಸೌತ್ ಇಂಡಿಯಾದಲ್ಲೇ ಯಾವ್ದಾದ್ರು ದರ್ಗಾ ಪ್ರಸಿದ್ಧಿಗಳಂದ್ರೆ ಗುಲ್ಬರ್ಗಾ ಬಂದೇ ನವಾಜ್ ದರ್ಗಾ, ಅಮ್ಮಾಜಾನ್ ಬಾವಜಾನ್ ದರ್ಗಾ, ಮುಳಬಾಗಿಲಿನ ದರ್ಗಾ, ಕೋಲಾರಿನ ದರ್ಗಾಗಳಿರ್ಬೋದು. ಇವೆಲ್ಲದರಲ್ಲೂ ಮುರುಗಮಲ್ಲ ದರ್ಗಕ್ಕೆ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅಲ್ಪಸಂಖ್ಯಾತರ ಒಂದು ಅನುದಾನದಲ್ಲಿ, ಅಲ್ಪಸಂಖ್ಯಾತರ ಅನುದಾನ ಆಗ್ಬೋದು, ಬೇರೆ ಬೇರೆ ಇಲಾಖೆಗಳ ಅನುದಾನಗಳು ಸೇರಿ 32 ಕೋಟಿ ಅನುದಾನವನ್ನು ಆ ದರ್ಗಾಗೆ ತಂದು ಕೊಟ್ಟಿರುವ ಕೀರ್ತಿ ಸಹ ಆ ಸುಧಾಕರ್ನವ್ರಿಗೆ ಮಾತ್ರ ಸಲ್ಲುತ್ತೆ, ಬಿಟ್ರೆ ಇನ್ಯಾರಿಗೂ ಸಲ್ಲೋದಲ್ಲ. ಅವರಿಗೊಂದು ಕರ್ಮ ಕಾರ್ಯ ವಾಕ್ಯ ಹೇಗಿದೆ ಅಂದ್ರೆ, ತನಗೆ ಕೊಟ್ಟಿರುವ ಸಚಿವ ಸ್ಥಾನದ ಅಧಿಕಾರವನ್ನು ಒಂದೊಂದು ದಿನಾನು ಒಂದೊಂದು ಕ್ಷಣನು ಯಾವುದೇ ರೀತಿಯಲ್ಲಿ ಬೇರೆ ಕಾರಣ ಕೆಲಸಗಳಿಗೆ ಉಪಯೋಗಿಸದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ತನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಮ್ಮ ಸಮುದಾಯಕ್ಕೆ ಒಳ್ಳೆ ಹೆಸರು ತಂದು ಕೊಟ್ಟಿರುವ ಅವ್ರ ಬೆನ್ನೆಲುಬು ನಿಲ್ಲುವ ಕರ್ತವ್ಯ ನಮ್ಮದಾಗಿರುತ್ತದೆ, ಇಡೀ ನಮ್ಮ ತಾಲೂಕಿನ ಸಮಾಜದಾಗಿರುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಹೇಳ್ದಂಗೆ ಒಂದು ಒಳ್ಳೆ ಕಾರ್ಯಕ್ರಮ ಅವರಿಗೆ ಸನ್ಮಾನಿಸಲಾಗುವುದು. ಇದಕ್ಕೆ ಸಹಕರಿಸಿರುವ ಬಿಜೆಡ್ ಅಲ್ಪಸಂಖ್ಯಾತರ ಸಚಿವರಾಗಿದ್ದ ಬಿಜೆಡ್ ಜಮೀರ್ ಅಣ್ಣನವ್ರಿಗೂ ಹಾಗೂ ಈ ಭಾಗದ ಮುಖ್ಯಮಂತ್ರಿಯ ಸಲಹೆಗಾರರಾದ MLC ನಸೀರ್ ಅಣ್ಣನವ್ರಿಗೂ ಈ ಇಬ್ಬರು ನಾಯಕರುಗಳಿಗೆ ಕರೆಸಿ ಮುರುಗಮಲ್ಲ ಕಾರ್ಯದಲ್ಲಿ ಮಾಡಬೇಕು ಅಂತ ನಮ್ಮ ಸಚಿವರು ನಮಗೆ ಸೂಚಿಸಿದ್ದಾರೆ. ಈ 3 ಜನಕ್ಕೆ ನಾವು ಆತ್ಮೀಯವಾಗಿ ನಮ್ಮ ಇಡೀ ಸಮಾಜ ಸನ್ಮಾನಿಸುವ ದಿನ ಬಹಳ ಹತ್ತಿರದಲ್ಲಿ ಇದೆ ಅಂತ ತಮಗೆ ತಿಳಿಸುತ್ತಾ, ಸಮಾಜದ ಎಲ್ಲಾ ಕಟ್ಟ ಕಡೆ ವ್ಯಕ್ತಿಯ ಏಳಿಗೆಗಾಗಿ ಇದೇನು ಇವತ್ತಿನ ದಿನ ಮಂಜೂರಾತಿ ಮಾಡಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.